each and every bit of it, it's extremely planned. There is a meaning behind each and every concept. So that is the whole process. So what was the question? Enrigu Namaskara. This is Mamta, and I am the costume designer for the project Mastani. I am basically from Mysore, so I studied here, and right now I'm working in Bangalore. ಇದಕ್ಕೂ ಮುಂಚೆ ನಾನು ಮಸ್ತಾನಿ ಟೀಮ್ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಅವರ ವರ್ಕ್ನ ಐ ಹ್ಯಾವ್ ಬಿನ್ ಫಾಲೋಯಿಂಗ್ ಇಟ್ ವೆರಿ ಕ್ಲೋಸ್ಲಿ. ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಮೀ. ಅವರು ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ದೇ ವರ್ ಲೈಕ್ ವೆರಿ ಆರಾಮಾಗಿ ಈ ಥರ ಮಾಡ್ಬೋದು, ಸೊ ನಿನ್ನಿಂದ ಹೀಗೆ ಒಂದು ಹೆಲ್ಪ್ ಬೇಕಷ್ಟೇ, ಸೊ ಯು ಕ್ಯಾನ್ ವರ್ಕ್, ಲೈಕ್ ನಿನ್ನ ಸ್ಟ್ರೆಂತ್ ಏನಿದೆ ಅದನ್ನೊಂದು ದಟ್ ಯು ಹ್ಯಾವ್ ಟು ಪೋಟ್ರೆ ಅಷ್ಟೇ ಅಂತ ನನಗೆ ಅಪ್ರೋಚ್ ಮಾಡಿದ್ರು. Initially, I thought it is easy. So, ಅದೇನು ಕಷ್ಟ ಆಗಲ್ಲ. Either it will be like casual or ethnic or something ಅಂತ ಅಂದ್ಕೊಂಡಿದ್ದೆ. But as usual, Aryan being Aryan, he gave me a theme. And to be very honest, he gave me a chart of how the movie goes and what is the essence of it and how it has been split. So, title itself is Mastani. Title ಬಂದು ಮಸ್ತಾನಿ ಆಗಿರೋದ್ರಿಂದ it was also like a mango theme. ಸೊ ಹೇಗೆ ಅದು ಫ್ರಮ್ ದ ರೈಪ್ ಗ್ರೀನ್ ಕಲರಿಂದ ಹಿಡಿದು ನೆಕ್ಸ್ಟ್ ವೆನ್ ಇಟ್ ಇಸ್ ಕಂಪ್ಲೀಟ್ ರೈಪನ್ ಫ್ರೂಟ್, ಇಟ್ ಶುಡ್ ಬಿ ಯೆಲ್ಲೋ ಆರ್ ರೆಡ್. ಸೊ ದಿಸ್ ಇಸ್ ದ ಕಲರ್ ಪ್ಯಾಲೆಟ್ ವಾಟ್ ವಿ ಹ್ಯಾವ್ ಚೋಸನ್ ಬಿಫೋರ್. ಈ ಕಲರ್ ಪ್ಯಾಲೆಟಲ್ಲಿ ಇಟ್ ಹ್ಯಾಸ್ ಟು ಆಲ್ಸೋ ಮ್ಯಾಚ್ the emotions that every scene portrays and every character portrays, and every scene has its own intensity. So adakke match ago reetili ನಾವು ಆ ಕಲರ್ ಶೇಡ್ಸ್ನ ಚೂಸ್ ಮಾಡಿ ದೆನ್ ವಿ ಹ್ಯಾಡ್ ಟು ಡಿಸೈಡ್ ಲೈಕ್ ಯಾವುದು ಓಕೆ ಇಲ್ಲ ಆ್ಯಂಡ್ ಯಾರಿಗೆ ಯಾವುದು ಸೂಟ್ ಆಗುತ್ತೆ. ಸೊ ಎವ್ರಿಥಿಂಗ್ ವಾಸ್ out of work, to be honest. So it's not just actually my effort. So yes, I chose the designing and costume ಎಲ್ಲ ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಮೈ ಆರ್ಟಿಸ್ಟ್ ಎಸ್ಪೆಷಲಿ, ಸೊ ದೇ ವರ್ ಪಾರ್ಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ಅವರು ಕೂಡ ಸೆಲೆಕ್ಟ್ ಮಾಡಿ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ ಅಂತ ಹೇಳಿ ದೆನ್ ವಿ ಫೈನಲಿ ಸೆಲೆಕ್ಟೆಡ್ ಫ್ಯೂ ಕಾಸ್ಟ್ಯೂಮ್ಸ್. And I think if you go back and if you watch again the movie, ಸೊ ನೀವು ಆ ಥೀಮ್ನ ಕರೆಕ್ಟಾಗಿ ಆ ಸೀಕ್ವೆನ್ಸಲ್ಲಿ ನೋಡ್ತೀರಾ, ಯಾವ ಕಲರ್ ಡ್ರೆಸ್ ಹಾಕಿದ್ರು, ಯಾಕೆ ಆ ಕಲರ್ ಇತ್ತು ಆ ಇಂಟೆನ್ಸಿಟಿ ಸೀನಿಗೆ, ಸೊ ಅದು ನಿಮಗೆ ಗೊತ್ತಾಗುತ್ತೆ.